ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕಟಿಂಗ್ಸ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲನೇದಾಗಿ ನಾನು ಬ್ಲೌಸ್ ಯಾವ ರೀತಿ ಕಟ್ ಮಾಡ್ತೀನಿ ಅದ್ರ ಬಗ್ಗೆ ನಾನು ತೋರಿಸ್ತೀನಿ. ಒಬ್ಬೊಬ್ಬರ ಕಟಿಂಗ್ಸು ಒಂದೊಂದು ಥರ ಇರುತ್ತೆ. ಬಟ್ ನಾವು ಯಾವ ಥರ ಕಟಿಂಗ್ಸ್ ಮಾಡಿದ್ರೂ ಲಾಸ್ಟಿಗೆ ಆಗೋದು ಬ್ಲೌಸ್ ನಮ್ಮ ಫಿಟ್ಟಿಂಗ್ ಬ್ಲೌಸ್ ಅಷ್ಟೇ. ಅಂದರೆ ನನಗೆ ಗೊತ್ತಿರೋ ಥರ ನಾನು ಯಾವ ರೀತಿ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡ್ತೀನಿ ಆ ರೀತಿ ನಾನು ಕಟ್ ಮಾಡಿದ್ದೀನಿ. ನೋಡಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ನಾನು ಹೊಸ ಮಿಷನ್ನು ತೋರಿಸ್ತೀನಿ, ಅದು ಒಂದು ವಿಡಿಯೋ ಮಾಡ್ತೀನಿ. ನಾನು ಹಾಕಿರೋ ಬ್ಲೌಸನ್ನು ಸಹ ನಾನೇ ಸ್ಟಿಚ್ ಮಾಡಿದ್ದು. ಚೆನ್ನಾಗಿದೆ, ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಯಾವಾಗಲೂ ನಾನು ಕ್ಲೋಸ್ ನೆಕ್ ಹೊಲ್ಕೊಳ್ತಿದ್ದೆ, ಇದೊಂದು ಈ ರೀತಿ ಇರಲಿ ಅಂತ. ಒಂದೊಂದು ಬ್ಲೌಸೂ ಈ ಥರ ಇದೆ, ಒಂದೊಂದು ಬ್ಲೌಸು ಕ್ಲೋಸು ಇದೆ. ಎಲ್ಲ ಥರನೂ ಹೊಲ್ಕೊಂಡಿದ್ದೀನಿ. ತುಂಬ ಡೀಪ್ ಇಲ್ಲ, ಸಿಂಪಲ್ಲಾಗೇ ಇದೆ. ಸ್ಲೀವ್ ಅಷ್ಟೇ ಉದ್ದನೇ ಇಟ್ಕೊಂಡಿದ್ದೀನಿ. ನನಗೆ 12.5 13 ಬೇಕಾಗುತ್ತೆ ಸ್ಲೀವು, ಅಷ್ಟು ಇಟ್ಕೊಂಡಿದ್ದೀನಿ. ನಾನಿದು ವಾಯ್ಸ್ ಕೊಟ್ಕೊಂಡೆ ಮಾತಾಡಿದ್ದೆ, ಬಟ್ ಯಾಕೋ ಚಾರ್ಜ್ ಇರಲಿಲ್ಲ, ಹಂಗಾಗಿ ವಾಯ್ಸ್ ಬಂದಿಲ್ಲ. ನಾನು ಬೇರೆ ಥರ ನಾನು ಈ ರೀತಿಯಾಗಿ ವಾಯ್ಸ್ ಕೊಡ್ತಾಯಿದ್ದೀನಿ. ಬ್ಲೌಸ್ ಬಂದು ನಾನೇ ಸ್ಟಿಚ್ ಮಾಡಿದ್ದು, ಚೆನ್ನಾಗಿ ಬಂದಿದೆ. ಬ್ಯಾಕ್ ಪಾರ್ಟ್ ಈ ರೀತಿ ಇದೆ, ಎಲ್ಲೂ ಸುಕ್ಕು ಬಂದಿಲ್ಲ, ನೀಟಾಗಿದೆ. ಅಂದರೆ ನಾವು ಯಾವ ರೀತಿ ಹೊಲಿದ್ರೂ ಬ್ಲೌಸ್ ಒಂದೊಂದು ಸರಿ ಒಂದೊಂದು ಸಮಸ್ಯೆ ಬಂದೇ ಬರುತ್ತೆ. ಒಂದು ಲೂಸ್ ಇರುತ್ತೆ, ಇಲ್ಲಾಂದರೆ ಟೈಟ್ ಇರುತ್ತೆ. ನಾವು ರೆಡಿ ಮಾಡಿಕೊಂಡ್ರೆ ಸರಿ ಆಗುತ್ತೆ ಬ್ಲೌಸು. ಬನ್ನಿ, ನಾನು ಯಾವ ರೀತಿ ಬ್ಲೌಸ್ ಕಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಪೂರ್ತಿಯಾಗಿ ನೋಡಿ. ಬಾಯ್. ಇದು ಬ್ಲೌಸ್ ಬಂದು ನಂದೇನೆ. ಈ ಬ್ಲೌಸು ನೋಡಿ, ಇದು ನಾನೇ ಸ್ಟಿಚ್ ಮಾಡಿದ್ದು ಬ್ಲೌಸು. ಈ ರೀತಿಯಾಗಿ ಮಾಡ್ಕೊಂಡಿದ್ದೆ. ನಾನು ತುಂಬ ಹಾಕ್ಕೊಳ್ಳೋದು ಈ ಡಿಸೈನಲ್ಲಿ ಬ್ಲೌಸ್ ಹಾಕ್ಕೊಳ್ತೀನಿ, ಇಲ್ಲಾಂದರೆ ಕ್ಲೋಸ್ ನೆಕ್ ಮಾಡ್ಕೊಳ್ತೀನಿ. ಈ ಥರ ಒಂದು ಮಡಿಕೆ ಟೈಪು ನೋಡಿ, ಇನ್ನೂ ಇಷ್ಟು ಬ್ಲೌಸ್ ಪೀಸ್ ಇದೆ ನಾನು ಸ್ಟಿಚ್ ಮಾಡ್ಕೊಳ್ಳೋದು. ನಾನು ಈ ಸೀರೆ ತೊಗೊಂಡು 1 ವರ್ಷ ಆಗಿದೆ. ಇಂಥ ವರ್ಷದಲ್ಲಿ ನಾನು 5 ಸೀರೆ ತೊಗೊಂಡಿದ್ದೆ ಅಂತ ವಿಡಿಯೋ ಮಾಡಿದ್ದೆ. ನಾನು ಹೊಲ್ಕೊಳ್ಳೋಕ್ಕೆ ನನಗೆ ಟೈಮ್ ಇಲ್ಲ ನೋಡಿ. ಈಗ ಈ ವರ್ಷದಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಹೊಲ್ಕೊಂಡು ನಾನು 5 ಸೀರೆ ತೊಗೊಂಡು 6 ಸೀರೆ ತೊಗೊಂಡು ಇದೊಂದೇ ನಾನು ಹೊಲ್ಕೊಂಡಿದ್ದು. ಇನ್ನು ಸೀರೆಗಳು ತುಂಬ ಇದೆ. ಆ ಕವರಲ್ಲಿ ಬ್ಲೌಸ್ ಎಲ್ಲ ತೆಗೆದು ಇಟ್ಟಿದ್ದೀನಿ. ಯಾವಾಗ ಫ್ರೀ ಆಗುತ್ತೆ ಆಗ ಹೊಲ್ಕೊಳ್ಳೋಣ ಅಂತ. ಇವತ್ತು 1-2 ಬ್ಲೌಸು ಕಟ್ ಮಾಡ್ಕೊಂಡಿದ್ದೀನಿ, ಫ್ರೀ ಸಿಕ್ಕಾಗ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ. ಎರಡು ಬ್ಲೌಸು ನಾನು ಒಂದೇ ಮಡಚಿಕೆಯಲ್ಲಿ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ. ಮತ್ತು ದೊಡ್ಡ ಅಳತೆಯವರಿಗೆ 1 ಮೀಟ್ರ್ 1.25 ಮೀಟ್ರ್ ಲೈನಿಂಗ್ ತೊಗೋಬೇಕಾಗುತ್ತೆ. ನಾನು ಹೆಂಗೆ ಗೊತ್ತಿಲ್ಲ, ಇದು ತುಂಬ ಕಡಿಮೆಯಲ್ಲಿ ತೊಗೊಂಡು ಬಂದುಬಿಟ್ಟೆ. ಲೈನಿಂಗು 75 ತೊಗೊಂಡು ಬಂದಿದ್ದೀನಿ. ತುಂಬ ಸಾಲ್ಟೇಜ್ ಬಂತು. ಬರೀ ಬ್ಯಾಕು ಫ್ರಂಟು ಸ್ಲೀವ್ಗೂ ಸಹ ಸಾಕಾಗಿಲ್ಲ, ತುಂಬ ಕಡಿಮೆ ಆಗೋಯಿತು. ನಾನು ಈ ಥರ ಕಲರಲ್ಲಿ 2 ತಂದಿದ್ದೆ, ಎಕ್ಸ್ಚೇಂಜ್ ಮಾಡ್ಕೊಂಬಿಟ್ಟಿದ್ದೀನಿ ಅನಿಸುತ್ತೆ. ತುಂಬ ಚಿಕ್ಕ ಅಳತೆಗೆ ನಾನು ಪೀಸ್ ತಂದಿದ್ನಲ್ಲ, ಚಿಕ್ಕ ಅಳತೆಯವರಿಗೆ ನಾನು ದೊಡ್ಡ ಪೀಸ್ ಕಟ್ ಮಾಡಿದ್ದೀನಿ. ದೊಡ್ಡವರಿಗೆ ನನಗೆ ತುಂಬ ಚಿಕ್ಕ ಪೀಸ್ ಉಳ್ಕೊಂಬಿಟ್ಟಿದೆ ಲೈನಿಂಗು. ಮೊದಲನೇದಾಗಿ ಕಂಕಳಿಂದ ಕಾಜಾಪಟ್ಟಿವರೆಗೂ ನಾನು ಮೆಜರ್ಮೆಂಟ್ ತೊಗೊಂಡೆ. ಅದು ಎಷ್ಟಿದೆ ಅಂದರೆ ಅಗಲ ಬಂದು 11 ಇಂಚಿದೆ. ಕರೆಕ್ಟ್ ಮೆಜರ್ಮೆಂಟು 11 ಇದೆ. ನಾನು 2 ಇಂಚ್ ಎಕ್ಸ್ಟ್ರಾ ಕೊಟ್ಟು 13 ಇಂಚ್ ಇಡ್ತಾಯಿದ್ದೀನಿ. ಇದು ಯಾಕೆ ಈ ಥರ ಲೈನ್ ಮಾಡ್ತಿದ್ದೀನಿ ಅಂದರೆ, ಕೆಳಗಡೆ ಅವರು ಲೈನಿಂಗ್ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಬಂದಿರುತ್ತಲ್ಲ, ಹಾಗೆ ನಮಗೆ ಸ್ಟಿಚ್ ಮಾಡಬೇಕಾದ್ರೆ ಒಂದೇ ಸಮ ಬರಲಿ ಅಂದ್ಬಿಟ್ಟು ನಾನು ಅಲ್ಲಿ ಒಂದೇ ಸಮ ಮಾರ್ಕ್ ಮಾಡಿಕೊಂಡೆ. ಮತ್ತು ನೆಕ್ಸ್ಟ್ ಬಂದು ಭುಜದಿಂದ ಈ ಇದು ಸೊಂಟದವರೆಗೂ ಎಷ್ಟಿದೆ, 16 ಇದೆ. 15 ಇದೆ. ನಾನು 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು 16 ಇಟ್ಕೊಂಡಿದ್ದೀನಿ. ಉದ್ದ ಬಂದು 16.
ಮತ್ತು ಬ್ಯಾಕ್ ಸೈಡ್ ನೋಡಿ ನಾನು ಇದೇ ಥರ ಜಾಸ್ತಿ ಡಿಸೈನ್ ಇಟ್ಕೊಳ್ಳೋದು ಬ್ಯಾಕಲ್ಲಿ, ತುಂಬ ಡೀಪ್ ಇಟ್ಕೊಳ್ಳಲ್ಲ. ಇಟ್ಕೊಂಡ್ರೆ ನಾನು ಈ ರೀತಿ ಇಟ್ಕೊಳ್ತೀನಿ, ಮಡಿಕೆ ಟೈಪಲ್ಲಿ ಇಟ್ಕೊಳ್ತೀನಿ. ನನಗೆ ಅದೇನೋ ತುಂಬ ಇಷ್ಟ ಈ ನೆಕ್ಕು. ಈ ರೀತಿ ನಾನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ. ನೆಕ್ಕು ವಿಡ್ತ್ ಬಂದು ಇಲ್ಲಿ 2 ಇಂಚ್ ಇಟ್ಟಿದ್ದೀನಿ. ಭುಜ 4 ಕಾಲಿದೆ. ಇದು 6 ಇಂಚ್ ಇದೆ. ಬಾಡಿ ಸುತ್ತಳತೆ ಬಂದು 11 ಇಂಚ್, 2 ಇಂಚ್ ಎಕ್ಸ್ಟ್ರಾ. ನಾನು ಡೀಪ್ ಕೊಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋ ಅಂತ ಮಾಡಿಕೊಂಡೆ. ಯಾಕೋ ನನಗೆ ಮನಸ್ಸೇ ಒಪ್ಪಲಿಲ್ಲ, ಬೇಡ ಅಂತ ಅನ್ನಿಸ್ತು. ಹಂಗಾಗಿ ನಾನು ಕ್ಲೋಸ್ ನೆಕ್ಕೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಗ್ ತುಂಬ ಡೀಪ್ ಇಟ್ಕೊಳ್ಳಲ್ಲ, ಅದೇನೋ ನನಗೆ ಇಷ್ಟನೇ ಆಗಲ್ಲ. ಎಲ್ಲರೂ ಯಾವಾಗಲೂ ಇದೇ ಥರ ಹಾಕ್ಕೊಳ್ತೀಯ ಅಂತಾರೆ. ನನಗೆ ಇದೇ ಕಂಫರ್ಟ್ ಆದ್ದರಿಂದ ನಾನು ಇದೇ ಥರನೇ ತುಂಬ ಹೊಲಿಸ್ಕೊಳ್ಳೋದು. ಹಾಗಾಗಿ ನಾನೀಗ ನೆಕ್ ಬಂದು ಒಂದು 3.5 ಇಟ್ಕೊಂಡಿದ್ದೀನಿ, ಭುಜನೂ 3.5 ಇಟ್ಕೊಂಡಿದ್ದೀನಿ. ಇದು ಒಂದು 6 ಇಂಚ್ ಇಟ್ಕೊಂಡಿದ್ದೀನಿ. ತೋಳು ಕಂಕಳು 6 ಇಂಚ್ ಇಟ್ಕೊಂಡಿದ್ದೀನಿ. ಈಗ ಲೈನ್ ಮಾಡ್ಕೊಳ್ಳೋಣ. ಒಂದೇ 1 ಇಂಚು ಡೀಪ್ ಅಷ್ಟೇ ಬ್ಯಾಕ್ ಸೈಡು, ಯಾಕಂದರೆ ಕತ್ತತ್ರ ಬಂದು ಟೈಟ್ ಕೂರುತ್ತಲ್ಲ ಅನ್ನೋಕ್ಕೋಸ್ಕರ ಇಲ್ಲೊಂದು ಇಂಚ್ ತೊಗೊಂಡೆ ಅಷ್ಟೇ. ಇದು ಶೇಪು ಒಂದು 3/4 ಇಂಚು, 1 ಇಂಚ್ ಆದ್ರೂ ಸಾಕಿದು ಶೇಪ್ ತಗೊಳ್ಳೋಕ್ಕೆ. ಬ್ಯಾಕ್ ಸೈಡು ಈ ರೀತಿ ನಾನು ಶೇಪು ಸಹ ತಗೊಳ್ತೀನಿ. ಇಷ್ಟೇ ಬ್ಯಾಕ್ ಸೈಡಲ್ಲಿ ಏನೂ ಇಲ್ಲ ನೋಡಿ. 3.5 ಭುಜ, 3.5 ಇಲ್ಲಿಂದ 6 ಮತ್ತು ಸುತ್ತಳತೆ 11, ಉದ್ದ ಬಂದು 16.5. ಇಷ್ಟೇ ಬ್ಯಾಕ್ ಪಾರ್ಟ್. ತುಂಬ ಈಸಿ. ನೀಟಾಗಿ ನಾವು ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ನಾವು ಬ್ಲೌಸನ್ನು ಸ್ಟಿಚ್ ಮಾಡ್ಕೋಬೋದು. ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬ್ಯಾಕ್ ಪಾರ್ಟ್ ಆಯಿತು. ಈಗ ಫ್ರಂಟ್ ಪಾರ್ಟು ಮೆಜರ್ಮೆಂಟ್ ತಗೊಬೇಕು. ಇದು ಫ್ರಂಟ್ ನೆಕ್ ಬಂದು 7.5 ಇದೆ. ಮತ್ತು ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಉದ್ದ ಬಂದು 14 ಕಾಲಿದೆ. ಹೀಗೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಇದು ಕಂಕಳಿನ ಸುತ್ತಳತೆ ಬಂದು 6 ಇಂಚು ಮತ್ತು ಅಗಲ ಬಂದು ಇದು ಫ್ರಂಟ್ ಕಡೆದು ಒಂದು 6 ಇಂಚ್ ಇಟ್ಕೊಂಡಿದ್ದೀನಿ ಡೀಪು. ಇದು 1.5ಇಂದ ಇಲ್ಲಿಗೆ 3.5. ಹೀಗೆ ನಾನು ಶೇಪ್ ತಗೊಳ್ತೀನಿ. ಈಗ ಲೈನ್ಸ್ ಮಾರ್ಕ್ ಮಾಡ್ಕೊಂಡಿದ್ದೆ, ಒಂದೊಂದು ಪಾಯಿಂಟ್ ಹಾಕ್ಕೊಂಡಿದ್ದೆ. ಇದು ಅಷ್ಟೇ ಪಾಯಿಂಟ್ ಮಾಡ್ಕೊಂಡಿದ್ದೆ ಮೆಜರ್ಮೆಂಟ್ ತಗೊಂಡು. ಈಗ ಲೈನಿಗೆ ಇದ್ದು ಎಳ್ಕೊಂಡು ಹೀಗೆ ಶೇಪ್ ತಗೊಂಡೆ. ಈಗ ಕಟ್ ಮಾಡ್ಕೊಳ್ತಿದ್ದೀನಿ. ನಾವು ಮೆಜರ್ಮೆಂಟ್ ನೀಟಾಗಿ ತಗೊಂಡು ನಾವು ಬ್ಲೌಸ್ ಕಟ್ ಮಾಡಿ ಇದನ್ನೇ ಪೀಸನ್ನು ಕಟ್ ಮಾಡ್ಕೊಂಬಿಟ್ರೆ ಆರಾಮಾಗಿ ನಾವು ಮೇನ್ ಬಟ್ಟೆ ಮೇಲೆ ಬಟ್ಟೆ ಇಟ್ಕೊಂಡು ಕಟ್ ಮಾಡ್ಕೋಬೋದು. ಇಷ್ಟೇ ನೋಡಿ, ಫ್ರಂಟ್ ಪಾರ್ಟನ್ನು ರೆಡಿ ಆಯಿತು. ಏನು ಡಿಸೈನ್ ಇಲ್ಲ, ಸಿಂಪಲ್ ಬ್ಲೌಸು. ಈಗ ನಾನು 4 ಸ್ಟಿಚಸ್ಗೆ ಮಾರ್ಕ್ ಇಲ್ಲಿಂದ ನೋಡಿ 2.5,
ಇಲ್ಲಿ 3.5, 3.5ಇಂದ ಇಲ್ಲಿ 2.5, 2.5 ಮಧ್ಯದಿಂದ 2.5 ಈ ರೀತಿ ನಾನು ಪಾಯಿಂಟ್ ಮಾಡಿಕೊಂಡು ಹೀಗೆ 4 ಸ್ಟಿಚಸ್ದು ಈ ಥರ ಮಾಡಿಕೊಂಡೆ. ಇದು ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ. ಅದಾದಮೇಲೆ ಸ್ಲೀವ್ ಕಟ್ ಮಾಡ್ತಾಯಿದ್ದೀನಿ. ಸ್ಲೀವು ನಾನು ಈ ಬಟ್ಟೆ 1 ಮೀಟ್ರ್ ತೊಗೊಂಡಿದ್ದೆ. ಆ ಬಟ್ಟೆನ ಅದೇ 75 ಸೆಂಟಿಮೀಟ್ರು ಕಡಿಮೆ ಮೆಜರ್ಮೆಂಟ್ ಅವರಿಗೆ ಕಡಿಮೆ ಪೀಸ್ ತೊಗೊಂಡಿದ್ದೆ, ಎಕ್ಸ್ಚೇಂಜ್ ಆಗಿಬಿಟ್ಟಿದ್ದೆ. ಹಂಗಾಗಿ ನಾನು ಅದಕ್ಕೆ ಬೇರೆ ಬಟ್ಟೆ ಜಾಯಿಂಟ್ ಮಾಡಬೇಕಾಗುತ್ತೆ, ಲೈನಿಂಗ್ ಪೀಸ್ ಜಾಯಿಂಟ್ ಮಾಡಬೇಕಾಗುತ್ತೆ. ಏಕೆಂದರೆ ಬಟ್ಟೆ ಜಾಸ್ತಿ ಆಗಲಿಲ್ಲ ಅದು. ಈಗ ನಾನು ಸ್ಲೀವ್ ಈ ರೀತಿ ನಾನು ಮಾರ್ಕ್ ಇಟ್ಕೊಂಡು, ನನಗೆ ಸ್ಲೀವ್ ಕರೆಕ್ಟಾಗಿ ಮೆಜರ್ಮೆಂಟ್ ಬರುತ್ತೆ, ಹಂಗಾಗಿ ನಾನು ಹೀಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸರಿ ನೋಡ್ಕೊಳ್ತೀನಿ. ಫಸ್ಟ್ ಬ್ಲೌಸ್ ಇಟ್ಕೊಂಡು ನೋಡಿದೆ. ಈಗ ಬ್ಲೌಸ್ ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀನಿ. 13 ಇದೆ ನನ್ನದು ತೋಳಿನ ಉದ್ದ ಬಂದು. ನಾನು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಳ್ತಾ ಇದ್ದೀನಿ, 13.5. ಇಲ್ಲೊಂದು 3.5 ಮಾರ್ಕ್ ಮಾಡಿಕೊಂಡೆ. ಡೌನಿಗೆ ಇಲ್ಲಿ 3.5 ಮಾಡಿಕೊಂಡು ಈಗ ಕಂಕಳಿನ ಸುತ್ತಳತೆ ಬಂದು 18 ಇದೆ. ನಾನು ಅರ್ಧ ಭಾಗ ಮಾಡಿ 9 ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 9 ಇಂಚಿದೆ. 9 ಇಂಚ್ ಈ ರೀತಿ ನಾನು ಶೇಪ್ ತಗೊಳ್ತೀನಿ. ಈಗ ಕಟ್ ಮಾಡ್ಕೊಳ್ಳೋಣ. ಬಟ್ಟೆ ಏನಾದರೂ ಬೇಕಾದರೆ ಕೊಟ್ಕೊಳ್ಬೇಕು, ಇಲ್ಲಾಂದರೆ ಅದೇ ಅಡ್ಜಸ್ಟ್ ಆದರೆ ಓಕೆ, ಸರಿ ಆಗುತ್ತೆ. ನೋಡಿ, ಸ್ಲೀವ್ನು ರೆಡಿ ಆಯಿತು. ಇದು ಲೈನಿಂಗ್ ಪೀಸು. ಇದು ಸಹ ನಾನು ಲೈನಿಂಗ್ ಪೀಸಿಗೂ ನಾನು ಬಟ್ಟೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಯಾಕಂದರೆ ತುಂಬ ಕಡಿಮೆ ಇತ್ತಲ್ಲ, 75 ತೊಗೊಂಡಿದ್ದೆ, 75 ಆಗಲ್ಲ ನನಗೆ. ಹಂಗಾಗಿ ಇಲ್ಲಿ ಪೀಸ್ ಕೊಡಬೇಕು. ಲೈನಿಂಗಿಗೂ ನಾನು ಪೀಸ್ ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡಿ, ಲ್ಯಾಕಟ್ ಇದು ಪೀಸ್ ಎಲ್ಲ ಮಿಕ್ಕಿರೋದು ಬೆಲ್ಟ್ ಪಟ್ಟಿ, ಕ್ರಾಸ್ ಪಟ್ಟಿ, ಇದು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿಗೆಲ್ಲ ಆಗುತ್ತೆ. ಬೆಲ್ಟ್ ಪಟ್ಟಿ ಉದ್ದ ಬಂದು 3.5 ಇದೆ. ನಾನು 4 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಶೇಪ್ ತೆಗ್ದಿತ್ತಲ್ಲ, ಅದೇ ಶೇಪಿಗೆ ಮಾರ್ಕ್ ಮಾಡಿಕೊಂಡು ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆಯಿತು. ಈ ಪೀಸ್ ಎಲ್ಲ ಒಂದು ಕಡೆ ಇಡ್ತೀನಿ. ನಾಳೆ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಸ್ಟಿಚ್ ಮಾಡ್ತೀನಿ ಅಂತ. ಈಗ ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಲೈನಿಂಗ್ ಮೆಜರ್ಮೆಂಟ್ ಮಾಡಿದ್ದೀವಲ್ಲ, ಆ ಪೀಸನ್ನು ಈ ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಬೇಕಾಗುತ್ತೆ. ಒಂದೊಂದು ಸೀರೆಲಂತೂ ಪೀಸೇಜ್ ದೊಡ್ಡದಿರಲ್ಲ, ಇದ್ರಲ್ಲಿ ತುಂಬ ಚಿಕ್ಕದಿದೆ. ಈಗ ಹೆಂಗೆ ಅಡ್ಜಸ್ಟ್ ಮಾಡಿ ಹೊಲಿಬೇಕು ಅನ್ನೋದೇ ಒಂಥರ ತಲೆ ಬಿಸಿ ಆದಂಗೆ ಆಗುತ್ತೆ. ಯಾಕಂತಂದರೆ ಬರೀ ಬ್ಯಾಕ್ ಅಡ್ಜಸ್ಟ್ ಮಾಡ್ಬೋದು, ಫ್ರಂಟ್ದು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು, ಸ್ಲೀವಿಗೆ ಸಾಕಾಗಲ್ಲ, ಬೆಲ್ಟ್ ಪಟ್ಟಿಗೆ ಸಾಕಾಗಲ್ಲ. ಹೊಲ್ಕೊಂಡಿಲ್ಲ ಅಂದರೆ ಮ್ಯಾಚ್ ಪರ್ಫೆಕ್ಟ್ ಅನಿಸಲ್ಲ ಅನ್ನೋಕ್ಕೋಸ್ಕರ, ಮ್ಯಾಚಿಂಗ್ ಬೇಕು ಅನ್ನೋಕ್ಕೋಸ್ಕರ ನೋಡಿ ಅಡ್ಜಸ್ಟ್ ಮಾಡಿಕೊಂಡು ಬಟ್ಟೆ ಸ್ವಲ್ಪನೂ ವೇಸ್ಟ್ ಆಗದೆ ತುಂಬ ಬಟ್ಟೆ ಇಲ್ಲ ನೋಡಿ. ನಾನೀಗ ಆ ಕಡೆ ಉಕ್ಸ್ಪಟ್ಟಿ ಕಡೆ ಎಲ್ಲ ನಾನು ಬಟ್ಟೆ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಸ್ಟಿಚ್ ಮಾಡಬೇಕಾದ್ರೆ. ಎಕ್ಸ್ಟ್ರಾ ಕೆಲಸ ಅದು, ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚ್ ಮಾಡೋದಿದೆಯಲ್ಲ, ಎಕ್ಸ್ಟ್ರಾ ಕೆಲಸ ಅದು. ಎಕ್ಸ್ಟ್ರಾ 2 ಇಂಚ್ ಇಟ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಪೀಸ್ ಮಿಕ್ಕಿದೆಯಲ್ಲ, ಅದೇ ಪೀಸನ್ನು ನಾನು ಮುಂದ್ಗಡೆ ಅಟ್ಯಾಚ್ ಮಾಡ್ಕೊಳ್ತೀನಿ.
ಸ್ಲೀವ್ ಇದಕ್ಕೂ ಅಷ್ಟೇ ನೋಡಿ, ಈ ಇಟ್ಟು ಬ್ಲೌಸ್ ಬಂದಿದೆಯಲ್ಲ ಸೀರೆದು, ಬೆಲ್ಟ್ ಪಟ್ಟಿಗೆ ಸಾಕಾಗಲ್ಲ, ಈ ಬಟ್ಟೆಗೂ ಸ್ಲೀವ್ಗೂ ಸಹ ಸಾಕಾಗಲ್ಲ. ಇದು ಅಡ್ಜಸ್ಟ್ ಮಾಡಿ ಹೊಲಿಬೇಕು, ಇಷ್ಟೇ ಇರೋದು. ಸೈಡಿಗೂ ಬಟ್ಟೆ ಸಾಕಾಗಲ್ಲ, ಹಿಂಗೆ ಬರುತ್ತೆ. ಈ ಚಿಕ್ಕ ಅಳತೆ ಆದರೂ ಸಾಕಾಗ್ಬಿಡುತ್ತೆ. ದೊಡ್ಡ ಅಳತೆಯವರಿಗೆ ಸೀರೆಯಲ್ಲಿ ಬರೋ ಬ್ಲೌಸ್ ಪೀಸ್ಗಳು ಅಡ್ಜಸ್ಟೇ ಆಗಲ್ಲ. ಇದು ಸೇಮ್ ಹಾಗೆಯೇ ಕಟ್ ಮಾಡಿಟ್ಟಿದ್ನಲ್ಲ, ಹಾಗೆ ಇಟ್ಕೊಂಡು ಕಟ್ ಮಾಡ್ಕೊಳ್ತೀನಿ. ತುಂಬ ಸಿಂಪಲ್ ಬ್ಲೌಸ್ ಇದು, ಏನೂ ಡಿಸೈನ್ ಇಲ್ಲ. ನೋಡಿ, ಇದು ಬ್ಯಾಕು. ನೆಕ್ಸ್ಟ್ ಬಂದು ಫ್ರಂಟು. ಫ್ರಂಟ್ ಪಾರ್ಟನ್ನು ಕಟಿಂಗ್ಸ್ ಆಯಿತು. ಇದಕ್ಕೇನು ಒಗ್ಸ್ಪಟ್ಟಿರೋ ಪೀಸ್ ಕೊಡೋಂಗಿಲ್ಲ, ಕೆಂಪು ಬಟ್ಟೆಗೆ ಮಾತ್ರ ನಡೆಯಿತು. ಕೆಂಪು ಬಟ್ಟೆಗೆ ಮಾತ್ರ ಕೊಡಬೇಕಾಗುತ್ತೆ ಪೀಸು. ಇದು ನೋಡಿ, ಸ್ಲೀವ್ಗೆ ಇಷ್ಟೇ ಬಟ್ಟೆ ಮಿಕ್ಕಿರೋದು. ಇದಕ್ಕೂ ಬಟ್ಟೆ ಜಾಯಿಂಟ್ ಮಾಡಬೇಕು ನಾನು, ಆ ಲೈನಿಂಗ್ ಪೀಸಿಗೂ ಜಾಯಿಂಟ್ ಮಾಡಬೇಕು. ನಾನು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡು ಬಂದರೆ ನನಗೆ ಎಕ್ಸ್ಟ್ರಾ ಕೆಲಸ ಆಗ್ತಿರಲಿಲ್ಲ. ನೋಡಿ, ಅದಕ್ಕೂ ಜಾಯಿಂಟ್ ಮಾಡಿ, ಇದಕ್ಕೂ ಜಾಯಿಂಟ್ ಮಾಡಿ. ಅರ್ಧ ಗಂಟೆಲಿ ಆಗೋ ಕೆಲಸ 1 ಗಂಟೆ ಟೈಮಲ್ಲಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.